ಬೆಳ್ಳಾವಿ ಕಾರದ ಮಠದ ಸ್ವಾಮೀಜಿ ನಾಪತ್ತೆ ವದಂತಿ. ಸಿದ್ಧಗಂಗಾ ಮಠದಲ್ಲಿ ಪ್ರತ್ಯಕ್ಷರಾದ ಮಠದ ಶ್ರೀಗಳು. ಪಾದಯಾತ್ರೆ ಮೂಲಕ ಸಿದ್ಧಗಂಗಾ ಮಠಕ್ಕೆ ಬಂದಿದ್ರ? ನನ್ನ ಎಡವಟ್ಟಿನಿಂದ ನಾಪತ್ತೆ ವದಂತಿ ಹಬ್ಬಿದೆ ಎಂದ ಶ್ರೀಗಳು. ತುಮಕೂರು ಜಿಲ್ಲೆ ಕಾರದ ಮಠದ ವೀರಬಸವ ಸ್ವಾಮೀಜಿ ಮಠದಿಂದ ನಾಪತ್ತೆಯಾಗಿದ್ದಾರೆ ಎನ್ನುವ ವದಂತಿ ವಿಚಾರ ತುಮಕೂರು ಜಿಲ್ಲೆಯಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿತ್ತು. ನಾಪತ್ತೆಯಾಗಿದ್ದಾರೆ ಎನ್ನುವ ವದಂತಿ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಶ್ರೀಗಳು ಸಿದ್ಧಗಂಗಾ ಮಠದಲ್ಲಿ ಪ್ರತ್ಯಕ್ಷರಾಗಿದ್ದು ಭಕ್ತಾದಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ತುಮಕೂರಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವ ಬೆಳ್ಳಾವಿಯ ಕಾರದ ಮಠದ ಮುಂದೆ 2 ದಿನದ ಹಿಂದೆ ಯುವಕನೋರ್ವನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಫ್ಲೆಕ್ಸ್ ಹಾಕಲಾಗಿತ್ತು. ಆದರೆ ಈ ಫ್ಲೆಕ್ಸ್ಗಳನ್ನ ಯಾರೋ ಕಿಡಿಗೇಡಿಗಳು ಹರಿದು ಹಾಕಿದ್ದು. ಈ ಬಗ್ಗೆ ಮಠದ ಸ್ವಾಮೀಜಿಯನ್ನ ಯುವಕರು ಪ್ರಶ್ನೆ ಮಾಡಿದರಂತೆ. ಅಲ್ಲದೆ ಸುಖಾಸುಮ್ಮನೆ ಶ್ರೀಗಳ ಜೊತೆ ಗಲಾಟೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಈ ವಿಚಾರವಾಗಿ ಬೇಸರಗೊಂಡಿದ್ದ ಶ್ರೀಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಯಾರ ಸಂಪರ್ಕಕ್ಕೂ ಸಿಗದೆ ರಾತ್ರೋರಾತ್ರಿ ನಾಪತ್ತೆಯಾಗಿದ್ದಾರೆ ಎಂಬ ವದಂತಿ ಹಬ್ಬಿತ್ತು. ಇನ್ನು ಶ್ರೀಗಳು ನಾಪತ್ತೆಯಾಗಿದ್ದಾರೆ ಅನ್ನೋ ವದಂತಿ ವಿಚಾರ ಜಿಲ್ಲೆಯಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆದರೆ ಬೆಳಗ್ಗೆ ಸಿದ್ಧಗಂಗಾ ಮಠದಲ್ಲಿ ಕಾರದ ಮಠದ ಸ್ವಾಮೀಜಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಕಾರದ ಮಠದ ಪೀಠಾಧ್ಯಕ್ಷರಾದ ವೀರಬಸವ ಸ್ವಾಮೀಜಿ ವದಂತಿ ವಿಚಾರಕ್ಕೆ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟಿದ್ದು, ನಾನು ನಾಪತ್ತೆಯಾಗಿದ್ದೇನೆ ಅನ್ನೋದು ಸಂಪೂರ್ಣ ವದಂತಿ. ಭಕ್ತರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಅವರು ತಿಳಿಸಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಪಡಿತಾ ಇದ್ದ ವೇಳೆ ಮಾಧ್ಯಮಗಳಿಗೆ ಶ್ರೀಗಳು ಪ್ರತಿಕ್ರಿಯೆ ನೀಡಿತು. ನಾನು ಸಿದ್ಧಗಂಗಾ ಮಠದ ವಿದ್ಯಾರ್ಥಿ. ಈ ಮಠದೊಂದಿಗೆ ನನಗೆ ಅವಿನಾಭಾವ ಸಂಬಂಧವಿದೆ. ವಿದ್ಯಾರ್ಥಿ ದಶೆಯಲ್ಲಿ ಇಲ್ಲಿಂದಲೇ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಪಡೆದಿದ್ದೇನೆ ಎಂದರು. ನಾನೇನು ಜಾಸ್ತಿ ದಿನ ಆಗಿಲ್ಲ, ನಾನು ಮಿಸ್ಸಿಂಗ್ ಆಗೋದಕ್ಕೆ ಏನು ಜಾಸ್ತಿ ದಿನ ಬಂದಿಲ್ಲ. ನಾವು ಊರು ಬಿಟ್ಟು ನಿನ್ನೆ ಬೆಳಗ್ಗೆ 4 ರಿಂದ 5 ಗಂಟೆ ಒಳಗೆ ಬಂದಿದ್ದೀನಿ. ನಾನು ಬಿಟ್ಟಿದ್ದೆ ಇವತ್ತೇ ಬಂದಿರೋದು. ನಾನೇನು ನಿನ್ನೆ ರಾತ್ರಿ ಮಾಡ್ತಲೇ ಇದ್ದೀನಲ್ಲ. ನಾನು ಬೇರೆದಿಲ್ಲ, ಮಠದಲ್ಲೇ ಇದ್ದೆ ರಾತ್ರಿ ಅಂತಂದು ಹೇಳಿದ್ರೆ ನಾನೇನು ರಾತ್ರಿ 1 ಗಂಟೆಗೆ ಬಿಟ್ಟಿದ್ದೀನಿ ಅಂತ ಏನಿಲ್ಲ. ಬೆಳಗ್ಗೆ 4:15 5 ಗಂಟೆಗೆ ಮಠ ಬಿಟ್ಟಿದ್ದೀನಿ ನಾನು. ಇದು ತಪ್ಪ? ಅಲ್ಲಿಂದ ಇಲ್ಲಿಗೆ ಬರೋಕೆ ನೀವೇ ಕೌಂಟ್ ಮಾಡಿಬಿಡಿ. ಈಗ 25 ಕಿಲೋಮೀಟ್ರ್ ನಾನು ನಡೆಯೋದು ದಿನ 10 ಕಿಲೋಮೀಟ್ರ್ ನಡೀತೇನೆ. 10 ನಿಮಿಷಕ್ಕೆ ನಡೀತೇನೆ ನಾನು. 10 ನಿಮಿಷ ನಾನು ಕಂಠಪಾಠ ಮಾಡಿದ್ದೀನಿ. ನಂದು ಮೊಬೈಲಲ್ಲಿದೆ, ನಂದು ವಾಚಲ್ಲಿ ಕಟ್ಕೊಂಡು ವಾಕ್ ಮಾಡುವಂಥ ಸಮಯದಲ್ಲಿ ಯಾರೋ ಮಾಡಿದ ಸ್ವಾಮೀಜಿನ ಪ್ರಶ್ನೆ ಮಾಡೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಇಲ್ಲ? ತಪ್ಪೇನಿಲ್ಲ, ಎಲ್ಲರೂ ಪ್ರಶ್ನೆ ಮಾಡ್ತಿರ್ತಾರೆ ಈ ಜಗತ್ತಲ್ಲಿ. ಪ್ರಶ್ನೆ ಮಾಡೋರೇ ಜಾಸ್ತಿ ಜನ, ಉತ್ತರ ಹೇಳೋರು ಕಡಿಮೆ. ಉತ್ತರ ಹೇಳೋರೇ ಸ್ವಾಮಿಗಳಷ್ಟೇ. ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ನಾನು. ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ, ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಾನು ರಾಜ್ಯ ಮಟ್ಟದವರೆಗೂ ಆಸುಭಾಷಣ ಸ್ಪರ್ಧೆ ಸಿದ್ಧಗಂಗಾ ಮಠದಿಂದನೇ ಭಾಗವಹಿಸಿದ್ದೀನಿ. ನಾನು ಎಲ್ಲೇ ಕಾರ್ಯಕ್ರಮ ಮಾಡಲಿ ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ನನ್ನ ಮೇಲಿದೆ. ನಾನು ಈ ಮಠದಲ್ಲಿ ಓದಿದ್ದೀನಿ, ಈ ಮಠದಲ್ಲಿ ಕಲ್ತಿದ್ದೀನಿ, ಈ ಮಠದಲ್ಲಿ ನನ್ನನ್ನು ಗುರುತಿಸಿದೆ. ಇದಕ್ಕೆ ನಾನು ಹೊಸಬನಲ್ಲ, ಇದಕ್ಕೆ ನಾ ಪಕ್ಕಾ ಹಳವ. ಅಲ್ಲದೆ ಕಾರದ ಮಠದ ಶ್ರೀಗಳು ಇಂದು ಬೆಳಗ್ಗೆ 4:30 ಸುಮಾರಿಗೆ ಕಾರದ ಮಠದಿಂದ ಪಾದಯಾತ್ರೆಯಿಂದ ಸಿದ್ಧಗಂಗಾ ಮಠಕ್ಕೆ ಬಂದು ಶಿವಕುಮಾರ ಸ್ವಾಮೀಜಿಗಳು ಅವರ ಗದ್ದುಗೆ ದರ್ಶನ ಪಡೆದಿದ್ದು, ನಂತರ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಅವರೊಂದಿಗೆ ಶಿವಪೂಜೆ ನೆರವೇರಿಸಿ ಪ್ರಸಾದ ಸ್ವೀಕರಿಸಿದ್ದಾರಂತೆ. ನನ್ನ ಗುರುಗಳಾದಂಥ ಶ್ರೀ ಪರಮಪೂಜ್ಯ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ನಾನು ಬೆಳಗಿನ ಜಾವ ಪಾದಯಾತ್ರೆ ಮುಖಾಂತರ ಸಿದ್ಧಲಿಂಗೇಶ್ವರನ ದರ್ಶನ ಮಾಡಬೇಕು ಅಂತ ಹೇಳಿ ನಾನು ಗದಿಗೆ ದರ್ಶನಕ್ಕೆ ಬಂದಿದ್ದೇನೆ. ದರ್ಶನವನ್ನು ಮಾಡಿದ್ದೇನೆ. ಬೆಳಗಿನ ಜೊತೆಗೆ ಬುದ್ಧರ ಜೊತೆಗೆ ಶಿವಪೂಜೆ, ಪ್ರಸಾದ ಎಲ್ಲದರಲ್ಲಿ ಆರಾಮಾಗಿ ಇದ್ದೇನೆ. ಹೀಗಾಗಿ ಯಾವುದೂ ಭಕ್ತರಲ್ಲಿ ಯಾವ ತೊಂದರೆ, ಆತಂಕ, ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಕಾರದ ಮಠದ ಸ್ವಾಮೀಜಿ ಮೌನವ್ರತ ಆಚರಣೆಯಲ್ಲಿ ಇದ್ದರಿಂದ ಮಠದ ಪರಿಚಾರಕರಿಗೆ ಅಥವಾ ಸಂಬಂಧಿತರಿಗೆ ತಿಳಿಸಿಲ್ವಂತೆ. ನಾನು ತಿಳಿಸದೆ ಬಂದಿರುವುದು ನನ್ನ ಎಡವಟ್ಟು, ಅದರಿಂದಲೇ ನಾಪತ್ತೆ ಎಂಬ ವದಂತಿ ಹರಡಿದೆ. ಇದರಿಂದ ಉಂಟಾದ ಗೊಂದಲಕ್ಕೆ ವಿಷಾದಿಸ್ತೇನೆ. ಭಕ್ತರು ಮತ್ತು ಸಾರ್ವಜನಿಕರು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗಬಾರದು ಅಂತ ಸ್ವಾಮೀಜಿ ಮನವಿ ಮಾಡಿದ್ರು. ನಾನು ಮಠದಲ್ಲಿ ಹೇಳ್ದಂಗೆ ಬಂದ್ಬಿಟ್ಟಿದ್ರಿಂದ ಮಿಸ್ಸಿಂಗ್ ಅಂತ ಅಭಿಪ್ರಾಯ. ಬೆಳಗಿನ ಜಾವ ನಾನು ಏನು ಮಾಡಿದೆ ಅಂದರೆ ನನ್ನ ಮನಸ್ಸಿಗೆ ಅನಿಸಿದ ಗದ್ಗೆ ನಮ್ಮ ಗದ್ಗೆಗೆ ನಮಸ್ಕಾರ ಮಾಡಿ
ನಾನೇನು ಅನ್ಕೊಂಡೆ, ನನ್ನ ಮನಸ್ಸಿನ ಮನೆಗೆ ಮೌನವಾಗಿ ಹೋಗೋಣ ಅಂತ ಅಭಿಪ್ರಾಯದೊಂದಿಗೆ ಮೌನವಾಗಿ ಹೋಗೋಣ, ಗದ್ಗೆ ದರ್ಶನ ಮಾಡೋಣ, ಪ್ರೀತಿಯಿಂದ ಆಶೀರ್ವಾದ ಪಡೆದು ಆಮೇಲೆ ಊಟ ಮಾಡಿ ಆಮೇಲೆ ಮಾತಾಡೋಣ ಅನ್ನೋ ಉದ್ದೇಶಕ್ಕೆ ಹಂಗೆ ಬಂದಿದ್ದೆ ಅಷ್ಟೇ. ಮೌನ ಮಾಡ್ಕೊಂಡು ಬಂದಿದ್ದೆ ನಾನು, ಗದ್ಗೆಗೆ ಬರ್ಬೇಕಂತ ಹೇಳಿ ಮೌನ ವ್ರತದಲ್ಲಿ ಬಂದಿದ್ದೆ ಅಷ್ಟೇ. ಸ್ವಾಮಿಗಳಿಗೆ ಪ್ರತಿದಿನ ನೀವು ಒಂದು ಯೋಚನೆ ಮಾಡ್ಬೋದು, ನಾವೆಲ್ಲವನ್ನು ಸರ್ವಸಂಗ ಪರಿತ್ಯಾಗಿಗಳಂದಾಗ ಬರುವಂಥ ನೋವುಗಳು ನಮಗೆ ದೊಡ್ಡದು ಅನಿಸಲ್ಲ. ಅವು ನೋವು ಅಂತ ಅನಿಸಿಲ್ಲ, ನಾವು ತಗೊಂಡೂ ಇಲ್ಲ, ಅವು ಯಾವ ನನಗೆ ಸಂಬಂಧವೂ ಗೊತ್ತಿಲ್ಲ ನನಗೆ. ಅದೇನೇ ಆಗಲಿ, ತುಮಕೂರಿನ ಪ್ರತಿಷ್ಠಿತ ಮಠಗಳಲ್ಲಿ ಕಾರದ ಮಠವೂ ಕೂಡ ಒಂದಾಗಿದ್ದು, ಸ್ವಾಮೀಜಿ ಏಕಾಏಕಿ ಕಾಣೆಯಾಗಿದ್ದು ಶ್ರೀಗಳ ನಾಪತ್ತೆ ವದಂತಿ ಜಿಲ್ಲೆಯಲ್ಲಿ ಹಬ್ಬಿದ್ದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದೀಗ ಈ ಬಗ್ಗೆ ಶ್ರೀಗಳೇ ಸ್ಪಷ್ಟನೆ ಕೊಟ್ಟಿದ್ದು ಭಕ್ತರಲ್ಲಿ ಆತಂಕ ದೂರವಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.